ಮೈಸೂರಿನ ಏರ್ಪೋರ್ಟ್ನಲ್ಲಿ ಒಂದು ಹೈ ಡ್ರಾಮಾ ನಡೆದು ಹೋಗಿದೆ. ಮುಖ್ಯಮಂತ್ರಿಗಳನ್ನ ಸ್ವಾಗತ ಮಾಡೋದಕ್ಕೆ ಮೂಡಾ ಅಧ್ಯಕ್ಷ ಮರಿಗೌಡರು ಬಂದರೆ ಮುಖ್ಯಮಂತ್ರಿಗಳ ಆತ್ಮೀಯರೆಲ್ಲರೂ ಕೂಡ ಸೇರಿ ಆತನನ್ನ ಬೈದು ಅಲ್ಲಿಂದ ಕಳಿಸಿದ್ದಾರೆ. ಮರಿಗೌಡರನ್ನ ವಾಪಸ್ ಕಳಿಸಿದ್ದಾರೆ ಸಿಎಂ ಬೆಂಬಲಿಗರು. ಅದು ಬಲವಂತವಾಗಿ ಕಾರ್ ಹತ್ತಿಸಿ ವಾಪಸ್ ಕಳಿಸಿದ್ದಾರೆ. ನಿಮ್ಮಿಂದನೇ ಈ ಪರಿಸ್ಥಿತಿ ಬಂದಿರೋದು ಅಂತ, ನಿನ್ನಿಂದಲೇ ನಮ್ಮ ಸಿದ್ದರಾಮಯ್ಯನವರಿಗೆ ಕೆಟ್ಟ ಹೆಸರು ಬಂತು, ಹಾಗಾಗಿ ಮೊದಲು ಇಲ್ಲಿಂದ ನೀನು ಹೊರಡು ಅಂತ. ನೋಡಿ ಅಲ್ಲಿ ಓಕೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಕೆಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆಪಿ, ಹಾಗಾದ್ರೆ ಸಿಎಂ ಬೆಂಬಲಿಗರಿಗೆ ಮರಿಗೌಡರ ಮೇಲೆ ಅಷ್ಟೊಂದು ಕೋಪನ, ಸಿಟ್ಟ? ಆ ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಏನು ಕಾರಣ, ಏನು ಹೇಳ್ತಾರೆ ಜನ ಅಲ್ಲಿ? ಅರವಿಂದ್, ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿರುವಂತದ್ದು, ಅವರ ಬಹುದೊಡ್ಡ ಆಕ್ರೋಶ ಇವತ್ತು ಇದ್ದಂತಹದ್ದು ಮರಿಗೌಡ ಮೇಲೆ. ಮರಿಗೌಡ ವಿಚಾರದಲ್ಲಿ ಅವರಿಗೆ ಬಹಳ ದೊಡ್ಡ ಮಟ್ಟದ ಆಕ್ರೋಶ ಇತ್ತು. ಇವತ್ತು ಯಾಕೆ ನಿಮ್ಗೆಲ್ರಿಗೂ ಕೂಡ ಮರಿಗೌಡ ಮೇಲೆ ಆಕ್ರೋಶ ಇದ್ದಂಥದ್ದು? ಮರಿಗೌಡ್ರ ಮೇಲೆ ಏನಕ್ಕೆ ಆಕ್ರೋಶ ಅಂತಂದ್ರೆ, ಈ ಒಂದು ಇದಕ್ಕೆಲ್ಲ ಕಾರಣ ಮರಿಗೌಡ. ಸಾಹೇಬ್ರ ಗಮನಕ್ಕೆ ತರದೆ ಎಲ್ಲ ಯಾರು ಏನು ಮಾಡಿರೋ ತಳ್ಳಾಟ, ಅವನ ಒಂದು ಲೀಡರ್ಶಿಪ್ ನಾನು ಅನ್ನೋದಿತ್ತು, ಅದಕ್ಕೆ ಅವನ್ನ ತಳ್ಳಿ ಗೋ ಬ್ಯಾಕ್ ಮಾಡಿದ್ವಿ. ಅಂದ್ರೆ ಅವರು ಕೂಡ ಕಾರ್ಯಕರ್ತರಲ್ವಾ? ಅಂದ್ರೆ ನಿಮ್ಮ ಹೌದು ಸರ್, ಕಾರ್ಯಕರ್ತರು ಅವ್ರು ನಮ್ಮನ್ನು ತಳ್ತಾ ಇದ್ರು, ಅದರಿಂದ ಏನಿಲ್ಲ ಅಷ್ಟೇ. ನಾವು ಅವರಿಂದ ಕೋಪ ಇತ್ತು, ನಮಗೆ ಅಸಮಾಧಾನ ಇತ್ತು, ಗೋ ಬ್ಯಾಕ್ ಮಾಡಿದ್ವಿ ಸರ್ ಅಷ್ಟೇ. ಅವ್ರ ಪಾಡಿಗೆ ಅವರು ಹೊಟ್ಟೋದ್ರು, ಈಗ ಹೊಂಟೋರು ಸರ್. ಅಂದ್ರೆ ನಿಮ್ಗೆ ಅವ್ರ ಮೇಲೆ ಅಂದ್ರೆ ಇದೆಲ್ಲದಕ್ಕೂ ಕಾರಣ ಅವರೇ? ಎಲ್ಲಕ್ಕೂ ರಾಜೀನಾಮೆ ಕೊಟ್ಬಿಟ್ರು ಹೊಸ ಒಂದು ಮೂಢ ವಿಚಾರನ ಸರ್, ಒಂದು ಮೂಢ ವಿಚಾರನ ಒಂದು ಅಧ್ಯಕ್ಷ ಆದವನು ಅದನ್ನೆಲ್ಲ ಯಾವ ಕ್ಲೀನ್ ಮಾಡಬೇಕು, ಅವ್ನು ಕ್ಲೀನ್ ಮಾಡಿಲ್ಲ, ಅದಕ್ಕೆ ಅವ್ನು ಗೋ ಬ್ಯಾಕ್ ಮಾಡಿದೀವಿ ಅಷ್ಟೇ. ಅಂದ್ರೆ ನಿಮ್ಮ ಆಕ್ರೋಶ ಇರುವಂತದ್ದು? ನಮ್ಮ ಆಕ್ರೋಶ, ಮರಿಗೌಡರು ಬಂದು ನಮ್ಮನ್ನ ಆ ಕಡೆ ನಿಂತ್ಕೊಳ್ಳಿ ಈ ಕಡೆ ನಿಂತ್ಕೊಳ್ಳಿ ಅಂತ ಗೈಡ್ ಮಾಡ್ತಾ ಇದ್ರು. ಅದು ಗೈಡು ಸರಿ ಇರ್ಲಿಲ್ಲ. ಅವರು ಅವನ ಎಲ್ಲ ತಳ್ಳೋದು ನೂಕೋದು ಹಿಂಗೆಲ್ಲ ಮಾಡ್ತಾ ಇದ್ರು. ಅದಕ್ಕೆ ನಮ್ಗೆ ಬೇಜಾರಾಗಿ, ನೋಡಪ್ಪ ನೀನೇ ಹೋಗಪ್ಪ, ನಮ್ಗೆ ಬೇಜಾರಾಗಿ ಮರಿಗೌಡರ ಇರೋರೆಲ್ಲ ಅಭಿಮಾನಿಗಳು, ನಾನು ಒಬ್ಬನೇ ಸ್ಪೆಷಲ್ ಹೋಗ್ಬಿಟ್ಟು ಮಾಡ್ತಾನಲ್ಲ ಬಂದು, ನಾವು ಅವ್ರಿಗೆ ಪ್ರಾಣ ಕೊಡಕ್ ರೆಡಿ ಇದೀವಿ. ನಾವು ಈಗ ಪ್ರಾಣ ಬೇಕಾದ್ರೆ ಇಲ್ಲೇ ಬಿಟ್ಬಿಡ್ತೀವಿ. ಸಿದ್ದರಾಮಯ್ಯನ ಮಾತ್ರ ಬಿಡಲ್ಲ. ಬಂದಿರೋರೆಲ್ಲ ಕಾರ್ಯಕರ್ತರು ಅದೇ ತರ ಇರ್ಬೇಕು. ಇಲ್ಲವೇ ಏನ್ ನಂದೇ ಯಾವ ತರ ಸ್ಪೆಷಲ್ ಅಂತಂದ್ರೆ ಮಾಡ್ಲಿ ಬಿಡ್ರಿ. ಸಿದ್ದರಾಮಯ್ಯ ಪರವಾಗಿರುವಂತವ್ರು ನೀವೆಲ್ಲರೂ ಕೂಡ, ನಾವು ಅವ್ರಿಗೆ ಜೀವ ಕೊಡ್ತೀವಿ. ಸಿದ್ದರಾಮಯ್ಯಗೋಸ್ಕರ ಜೀವ ಪ್ರಾಣ ಎಲ್ಲ ತ್ಯಾಗ ಮಾಡಕ್ಕೂ ರೆಡಿ ಇದೀವಿ. ಕಾರ್ಯಕರ್ತರು ರೆಡಿ ಇದ್ದಾರೆ, ಕ್ಷೇತ್ರ ಜನ ಎಲ್ಲರೂ ರೆಡಿ ಇದ್ದಾರೆ, ಪ್ರಾಣ ಕೊಡಕ್ಕೆ ಸಿದ್ಧವಾಗಿದ್ದೀವಿ. ಅರವಿಂದ್, ಬಹಳ ದೊಡ್ಡ ಮಟ್ಟದ ಅಪಾರ ಸಂಖ್ಯೆಯ ಜನ ಸೇರಿರುವಂತದ್ದು ತಾವೀಗ ಗಮನಿಸ್ತಾ ಇದ್ದೀರಿ. ಎಲ್ಲಾ ಕಡೆಯಲ್ಲೂ ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ, ಅಪಾರ ಸಂಖ್ಯೆಯ ಕಾರ್ಯಕರ್ತರು ಬಂದಿದ್ದಾರೆ. ಮತ್ತೊಂದು ಭಾಗದಲ್ಲೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅಂದ್ರೆ ಸಿದ್ದರಾಮಯ್ಯನಿಗೆ ನೈತಿಕವಾಗಿ ಬೆಂಬಲ ಕೊಡುವಂತಹ ಉದ್ದೇಶದಿಂದ ಈ ಪ್ರಮಾಣದಲ್ಲಿ ಈ ಬಾರಿ ಮೈಸೂರಿನ ವಿಮಾನ ನಿಲ್ದಾಣದ ಆವರಣದ ಒಳಭಾಗಕ್ಕೆ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಬಂದಿರುವಂತದ್ದು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಾರ್ಯಕರ್ತರು ಏನೋ ಮರಿಗೌಡರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಅವರನ್ನ ವಾಪಸ್ ಕಳಿಸಿರುವಂಥದ್ದು ತಾವೀಗ ಏರ್ಪೋರ್ಟ್ನ ಮತ್ತೊಂದು ಭಾಗದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರ ಸ್ವಾಗತಕ್ಕೆ ಕಾರ್ಯಕರ್ತರು ಬಂದಿದ್ದಾರೆ ಮತ್ತು ಜಯಘೋಷಗಳನ್ನು ಕೂಡ ಮೊಳಗಿಸ್ತಾ ಇರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಒಂದು ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ನೈತಿಕವಾದಂತಹ ಬೆಂಬಲವನ್ನು ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ ಪ್ರಮಾಣದಲ್ಲಿ ಕಾರ್ಯಕರ್ತರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಬಟ್ ಕೆಪಿ, ಯಾಕೆ ಮರಿಗೌಡರ ಮೇಲೆ ಇಷ್ಟು ಕೋಪ ಅನ್ನೋದಕ್ಕೆ ಸರಿಯಾದ ರೀಸನ್ ಯಾರೂ ಹೇಳಿಲ್ಲ. ಅಲ್ಲಿ ಮೈಸೂರಿನಲ್ಲಿ ಮರಿಗೌಡರ ಮೇಲೆ ಏನೋ ಒಂದು ಗುಲ್ಲು ಹರಿದಾಡ್ತಾ ಇದೆ. ಆ ಸಿಟ್ಟಿಗೋಸ್ಕರ ಹೀಗೆ ಮಾಡಿದ್ರ ಅಂತ ಯಾರು ಬಾಯ್ ಬಿಡ್ಲಿಲ್ಲಪ್ಪ. ಎಕ್ಸಾಕ್ಟ್ ಆಗಿ ಯಾರು ಕೂಡ ನೇರವಾಗಿ ಹೇಳ್ತಾರೆ. ನಾನು ನಿಮ್ಗೆ ಆಗ್ಲೇ ಒಂದು ಹೇಳ್ತಾ ಇದ್ದೆ ಅರವಿಂದ್, ಅಂದ್ರೆ ಕೆಲವೊಂದಿಷ್ಟು ಗುಸುಗುಸುಗಳು ಇಲ್ಲಿ ಬೇರೆ ಬೇರೆ ತರದಲ್ಲಿ ಹರಿದಾಡ್ತಾ ಇರುವಂಥದ್ದು. ಈ ಕಾರಣಕ್ಕೋಸ್ಕರವಾಗಿಯೇ ಮೂಡಾ ಅಧ್ಯಕ್ಷ ಮರಿಗೌಡ ವಿರುದ್ಧ ಈ ರೀತಿಯಂತಹ ಒಂದು ಆಕ್ರೋಶವನ್ನ ಈ ಭಾಗದ ಮೈಸೂರು ಭಾಗದ ಕಾರ್ಯಕರ್ತರು ವ್ಯಕ್ತಪಡಿಸಿದಂಥದ್ದು. ಕೆಲವೊಂದಿಷ್ಟು ಕಾರ್ಯಕರ್ತರಿಗೆ ಬಹಳ ದೊಡ್ಡ ಮಟ್ಟದ ಆಕ್ರೋಶ ಅವರ ಮೇಲಿದೆ. ಹೀಗಾಗಿನೇ ಆ ಥರದ ಒಂದು ಆಕ್ರೋಶದ ಧ್ವನಿ ಈ ಮೈಸೂರಿನ ಏರ್ಪೋರ್ಟ್ನಲ್ಲಿ ಕೇಳಿ ಬಂದಂತಹದ್ದು. ಯಾಕಂದ್ರೆ ಅಧಿಕೃತವಾಗಿ ಕೆಲವೊಂದಿಷ್ಟು ವಿಚಾರಗಳು ಇಲ್ಲದೆ ಅಂತ ಸಂದರ್ಭದಲ್ಲಿ ಗುಸುಗುಸುಗಳನ್ನೇ ನಾವು ಕೂಡ ಹೇಳಿದ್ರೆ ತಪ್ಪಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ನಾನು ಆ ಪದಗಳನ್ನು ಕೂಡ ಬಳಸ್ತಲ್ಲ, ಆ ವಿಚಾರಗಳನ್ನು ಕೂಡ ಹೇಳ್ತಾ ಇಲ್ಲ. ಅರವಿಂದ್, ರೈಟ್ ಕೆಪಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇವೆಲ್ಲ ಬರೀ ಗಾಸಿಪ್ಗಳು ಅಂತಾರಲ್ಲ,
ಆ ಗಾಸಿಪ್ಪು ಹರಡಿರ್ತಕ್ಕಂಥದ್ದು ಅಷ್ಟೇ, ಅದನ್ನು ಯಾರೂ ಅಲ್ಲಿ ಬಾಯ್ಬಿಟ್ಟು ಹೇಳಲಿಲ್ಲ.